ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದ್ರೆ ಡೈಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ನಿಮ್ಗೆ ಯಾವ್ದಾದ್ರು ಗಾಡಿ ಬೇಕಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಗಾಡಿನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೀವು ಯಾವ್ದಾದ್ರು ಗಾಡಿ ಕೊಡಂಗಿದ್ರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಮೇಲ್ ಐಡಿ ಕೊಟ್ಟಿದ್ದೀವಿ, ಆ ಮೇಲ್ ಐಡಿಗೆ ನಿಮ್ಮ ಗಾಡಿ ಫೋಟೋಸ್ ಇದ್ರೆ ಶೇರ್ ಮಾಡಿ. ನಾವು ನಿಮಗೆ ಯಾವುದೇ ರೀತಿ ಚಾರ್ಜಸ್ ಮಾಡಿದ್ರೆ ಫ್ರೀಯಾಗಿ ವಿಡಿಯೋಗಳು ಅಪ್ಲೋಡ್ ಮಾಡ್ಕೊಡ್ತೀವಿ. ಹಂಗೆ ಕಸ್ಟಮರ್ಗೆ ಏನಾದ್ರು ಬೇಕಿದ್ರೆ ಈ ನಂಬರ್ನು ಕೊಡ್ತೀವಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಏನಾರ ಗಾಡಿ ತಗೊಳ್ಳುವಾಗ ಸೆಕೆಂಡ್ಸ್ ಅಲ್ಲಿ ದಯವಿಟ್ಟು ನೋಡಿ ಚೆಕ್ ಮಾಡಿ ತಗೊಳ್ಳಿ. ಯಾಕಂದ್ರೆ ಸೆಕೆಂಡ್ಸ್ ಗಾಡಿಗಳು ಆಲ್ಮೋಸ್ಟ್ ಒಂದು 40% 50% ಪ್ರಾಬ್ಲಮ್ ಇರುವಂತ ಗಾಡಿಗಳನ್ನ ಸೇಲ್ ಮಾಡಕ್ ನೋಡ್ತಾರೆ. ಸೊ ಹಂಗಾಗಿ ನೀವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು, ಅಂದ್ರೆ ಜೆನ್ಯೂನ್ ಕೊಡೋರು ಇರ್ತಾರೆ, ಏನು ಪ್ರಾಬ್ಲಮ್ ಇದ್ದು ಕೊಡೋ ತರ ಇರ್ತಾರೆ. ಸೊ ಹಂಗಾಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಯಾಕಂತಂದ್ರೆ 3 ಲಕ್ಷ 4 ಲಕ್ಷ 5 ಲಕ್ಷ 10 ಲಕ್ಷ ಅಂತ ತಗೊಳ್ತೀರಾ. ಸೊ ನೀವು ತಗೊಂಡು ಒಂದು ವಾರ ತಿಂಗಳಿಗೆಲ್ಲ ಮತ್ತೆ ಖರ್ಚು ಮಾಡುವಂತ ಪರಿಸ್ಥಿತಿ ಬರಬಾರ್ದು ಮತ್ತೆ. ಸೊ ಹಂಗಾಗಿ ನೋಡಿ ಮಾಡಿ ಗಾಡಿನ ತಗೊಳ್ಳಿ. ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗಿಲ್ಲದ ವೆಹಿಕಲ್ ನ ತಗೊಳ್ಳಿ. ಆಕ್ಸಿಡೆಂಟ್ ಆಗಿರೋದನ್ನ ತಗೊಳ್ದೇ ಇರೋಕೆ ಆಲ್ಮೋಸ್ಟ್ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ಅವು ಬಾಡಿ ಎಲ್ಲ ಅಪ್ಸೆಟ್ ಆಗಿರ್ತವೆ. ನೀವು ಎಲ್ಲರ ಫಾಸ್ಟ್ ಆಗಿ ಹೋಗುವಾಗ ಸ್ಟೆಬಿಲಿಟಿ ಇರಲ್ಲ ಗಾಡಿ, ಒಂದ್ ಸ್ವಲ್ಪ ಶೇಕಿಂಗ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು. ಬ್ರೇಕ್ ಹೊಡೆದ್ರೆ ಅಷ್ಟು ಕಂಡೀಷನ್ ಆಗಿರಲ್ಲ. ಸೊ ಹಂಗಾಗಿ ಆಕ್ಸಿಡೆಂಟ್ ಆಗಿಲ್ದವ್ರಂತ ಗಾಡಿನೇ ಆಲ್ಮೋಸ್ಟ್ ತಗೊಳಕ್ಕೆ ಟ್ರೈ ಮಾಡಿ. ಆಕ್ಸಿಡೆಂಟ್ ಆಗಿದ್ರೆ ಆಲ್ಮೋಸ್ಟ್ ಗಾಡಿನ ಮಾಡ್ಬಿಟ್ಟು ಬನ್ನಿ. ಮತ್ತೆ ನೀವೇನಾದ್ರು ಗಾಡಿನ ಇವತ್ತೇ ತಗೊಳ್ತಾ ಇದೀನಿ ಅಂತಂದ್ರೆ ದಯವಿಟ್ಟು ಅಡ್ವಾನ್ಸ್ ಕೊಟ್ರಾ ಇವಾಗ್ಲೇ ಬೈ ಮಾಡ್ಕೊಂಡ್ ಬಂದ್ಬಿಡಿ. ಯಾಕಂದ್ರೆ ಅಡ್ವಾನ್ಸ್ ಕೊಡಕ್ ಹೋಗ್ಬೇಡಿ. ಆಲ್ಮೋಸ್ಟ್ ಬೈ ಮಾಡ್ಕೊಂಡು ಹೋಗ್ಬಿಡಿ. ಇವತ್ತು ನೀವು ಅಡ್ವಾನ್ಸ್ ಕೊಟ್ಬಿಟ್ಟು ಒಂದ್ 2-3 ದಿನ ಬಿಟ್ಟು ನೀವು ಗಾಡಿ ತಗೊಳ್ತೀನಿ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಎಷ್ಟೋ ಜನ ಸ್ಪೇರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಬಿಡ್ತಾರೆ. ಇವತ್ತು ಅಡ್ವಾನ್ಸ್ ಕೊಟ್ಬಿಟ್ಟು ನೀವು ಸಂಜೆ ಹೋಗಿರ್ತೀರ, ನಾಳೆ ಅಷ್ಟೊಳಗೆ ಒಂದು ಸ್ಪೇರ್ ಎಕ್ಸ್ಚೇಂಜ್ ಮಾಡಿ ಗಾಡಿನ ಕೊಡುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಅವತ್ ಮಾತಾಡ್ಕೊಂಡು ಅವತ್ತೇ ವೆಹಿಕಲ್ ಎತ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಸೊ ಹಂಗಾಗಿ ಇಷ್ಟು ನೀವು ಫಾಲೋ ಮಾಡ್ಕೊಂಡು ಗಾಡಿನ ತಗೊಬನ್ನಿ. ಬಟ್ ಇವತ್ತು ಬಂದು ಯಾವ ಗಾಡಿಯಪ್ಪ ಅಂತಂದ್ರೆ ಒಂದು ಕ್ರೇಟಾ ಸೇಲ್ಗಿದೆ. ಬಂದು 2016 ಮಾಡಲು. ಗಾಡಿ ಬಂದು ಹೊಸದೊಂದು ಬ್ಯಾಟ್ರಿನೂ ಕೂಡ ಹಾಕ್ಸಿದಾರಂತೆ, ಅಮ್ರಾನ್ ಬ್ಯಾಟ್ರಿ ಈಗ ಹೊಸದಾಗಿರೋದು. ಮತ್ತೆ ಇನ್ಸೂರೆನ್ಸ್ ಬಂದು 2026 ಗಂಟೆ ರನ್ನಿಂಗ್ ಇದೆ. ಆಗಸ್ಟ್ ಗಂಟಲೂ ರನ್ನಿಂಗ್ ಇದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಕಿಲೋಮೀಟರ್ ಓಡಿರುವಂತದ್ದು 72,000 ಓಡಿದೆ. ಸರ್ವಿಸ್ ಬಂದು 73,000 ಮಾಡಿಸಿದಾರಂತೆ. ಇನ್ನು ನೀವು ಮಾಡಿಸ್ಕೊಂಡ್ಮೇಲೆ ಒಂದ್ಸಲ ಸರ್ವಿಸ್ ಮಾಡಿಸ್ಕೊಡೋದು ಒಳ್ಳೇದು ತುಂಬಾ. ಮತ್ತೆ 77,000 ಕಿಲೋಮೀಟರ್ ಓಡಿದೆ ಅಂತ ಅವ್ರು ಹೇಳ್ತಾ ಇರೋಂಥದ್ದು. ಪೆಟ್ರೋಲ್ ಇಂಜಿನ್. ಮತ್ತೆ ಇನ್ನೊಂದು ಫೀಚರ್ಗಳೆಲ್ಲ ಬಂದ್ರೆ ಮಾಮೂಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮತ್ತೆ ಎಕ್ಸ್ಟ್ರಾ ಲೆದರ್ ಸೀಟ್ ಹಾಕ್ಸಿದಾರಂತೆ ಹೊಸದು, ಇವಾಗ ಹಾಕ್ಸಿರುವಂತದ್ದೇ. ಮತ್ತೆ ಟೈರ್ ಬಂದು 40% ಇದೆ 4. ಒಂದು 40-50% ಅವರೇಜ್ ಅಲ್ಲಿ ಇದೆ ಅಂತ ಅವ್ರು ಹೇಳ್ತಾ ಇರುವಂತದ್ದು. ಮತ್ತೆ ಸಿಸ್ಟಮ್ ಒಂದು ಮಾಮೂಲಿ ಕಂಪ್ನಿಯಿಂದ ಏನಿತ್ತು ಅದೇ ಇದೆ. ಎಕ್ಸ್ಟ್ರಾ ಒಂದು ರಿವರ್ಸ್ ಕ್ಯಾಮರಾ ಒಂದು ಆಡ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ಫ್ರಂಟ್ ಫಾಗ್ ಲೈಟ್ ಗೀಗ್ ಲೈಟ್ ಎಲ್ಲ ಆಲ್ಮೋಸ್ಟ್ ಕಂಪ್ನಿ ಏನ್ ಕೊಟ್ಟಿರ್ತಾರೆ ಅದನ್ನೇ ಇದೆ. ಮಾಮೂಲಿ ಹ್ಯಾಲೋಜನ್ ಬಲ್ಬ್ನೇ, ಎಕ್ಸ್ಟ್ರಾ ಯಾವ್ದು ಏನು ಹಾಕ್ಸಿಲ್ಲ. ಇನ್ನು ಅದು ಬಿಟ್ರೆ ಇನ್ನು ರೇರ್ ಒಂದ್ ಸ್ವಲ್ಪ ನೀವು ಒಂದು ರಿವರ್ಸ್ ಕ್ಯಾಮರಾ ಒಂದಿದೆ, ಮಾಮೂಲಿ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಕಾಮನ್ ಆಗಿ ಏನಿತ್ತು ಅದೇ ಇದೆ. ಮತ್ತೆ ಯಾವುದೇ ರೀತಿ ಮ್ಯಾಗ್ ವೀಲ್ ಆಗ್ಲಿ ಇನ್ನೊಂದಾಗ್ಲಿ ಏನಾಗ್ತಿಲ್ಲ. ಕಂಪ್ನಿಯಿಂದ ಏನಿತ್ತು ರಿಮ್ ವೀಲ್ ಸೇಮ್ ಅದೇನೇ ಇದೆ. ಸ್ಪೇರ್ ವೀಲ್ ಅಷ್ಟೇ ರಿಮ್ಮೇ ಇರೋದು. ಸ್ಪೇರ್ ವೀಲ್ ಬಂದು 70% ಇದೆ ಅಂದ್ರೆ ಟೈರು. ಇನ್ನು ಅದು ಬಿಟ್ರೆ ನೆಕ್ಸ್ಟ್ ಬಂದು ಇದರಲ್ಲಿ ಯಾವುದೇ ರೀತಿ ಸನ್ರೂಫ್ ಆಗ್ಲಿ ಮತ್ತೆ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಸೀಟು ಆ ತರ ಏನು ಫ್ಯೂಚರ್ ಇಲ್ಲ. ಮಾಮೂಲಿ ನಾರ್ಮಲ್ ಆಗಿ ಏನು ಮ್ಯಾನುವಲ್ ಆಗಿ ಅಡ್ಜಸ್ಟ್ ಮಾಡ್ತಾರೆ ಅದೇ ಇರೋದು. ರೇರ್ ಸೈಡ್ ಬಂದು ಹೆಡ್ ರೆಸ್ಟ್ ಇಲ್ಲ, ಮಾಮೂಲಿ ಸೀಟ್ಗೆ ಫಿಕ್ಸ್ ಆಗಿರುವಂತದ್ದೇನೆ ಹೆಡ್ ರೆಸ್ಟ್ ಇರುವಂತದ್ದು. ಇನ್ನು ನೆಕ್ಸ್ಟ್ ಬಂದು ನೀವು ಗಾಡಿನ ಪರ್ಚೇಸ್ ಮಾಡ್ತೀರಾ ಏನಾರ ಅಂತಂದ್ರೆ ದಯವಿಟ್ಟು ಆಕ್ಸಿಡೆಂಟ್ ಆಗಿದೆಯಾ ಅನ್ನೋದೊಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಫಸ್ಟ್ ನೀವು ನೋಡ್ಬೇಕಾಗಿರೋದು ಇಂಜಿನ್. ಫಸ್ಟ್ ಬಾನೆಟ್ ಓಪನ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ, ಫುಲ್ ಎಕ್ಸಲೇಟರ್ ರೈಸ್ ಮಾಡ್ಕೊಂಡು ಇಂಜಿನ್ ಒಂದ್ ಸ್ವಲ್ಪ ಚೆಕ್ ಮಾಡಿ. ಇಂಜಿನ್ ಅಲ್ಲಿ ಆಯಿಲ್ ಹಾಕುವಂತ ಜಾಗ ಕ್ಯಾಪ್ ಓಪನ್ ಮಾಡಿ, ಜಾಸ್ತಿ ಒಂದು ಲೈಟ್ ಆಗಿ ಒಂದೊಂದು ಸ್ವಲ್ಪ ಇದ್ರೆ ಏನಿಲ್ಲ, ಜಾಸ್ತಿ ಏನಾರ ಆಯಿಲ್ ಏನಾರು ಸ್ಪ್ರೆಡ್ ಆಗ್ತಿದೆ ಆಚೆಗೆ ಅಂತಂದ್ರೆ ಅದೊಂದು ನೋಟಿಸ್ ಮಾಡ್ಕೊಂಡು, ಮತ್ತೆ ಆಯಿಲ್ ಗೇಜ್ ಹತ್ರ ಓಪನ್ ಮಾಡಿ ಅಲ್ಲಿ ಏನೋ ಸ್ಮೋಕ್ ಬರ್ತಿದೆ ನೋಡಿ. ಅಷ್ಟೇನಾರ ಅದೇನೋ ಸ್ಮೋಕ್ ಬರ್ತಿದೆ ಅಂದ್ರೆ ಆಲ್ಮೋಸ್ಟ್ ಆ ಗಾಡಿನ ತಗೊಳಕ್ಕೆ ಹೋಗ್ಬಿಡಿ. ಯಾಕೆಂತಂದ್ರೆ ಅದು ಇಂಜಿನ್ ಕೆಲ್ಸಕ್ಕೆ ಬರುವಂತದ್ದೇ. 50,000 1 ಲಕ್ಷದ ಮೇಲೆ ಖರ್ಚಾಗೋಗುತ್ತೆ, ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ಆ ಗಾಡಿನ ತಗೊಳ್ದೇ ಇರೋಕೆ ಟ್ರೈ ಮಾಡಿ. ಮತ್ತೆ ಇನ್ನು ಫ್ರಂಟ್ ಬಂಪರ್ ಒಂದ್ ಸ್ವಲ್ಪ ಚೆಕ್ ಮಾಡಿ. ಬಂಪರ್ಗೆ ಓಲ್ಡ್ ರೋ ಇರುತ್ತಲ್ಲ ಅದು ಕಿತ್ಕೊಂಡ್ ಬಂದಿರುತ್ತೆ, ಅದನ್ನ ಸ್ಕ್ರೂ ಇಳಿಸ್ಬಿಟ್ಟು ಟಿಂಕರಿಂಗ್ ಪೇಂಟಿಂಗ್ ಮಾಡ್ಬಿಟ್ಟು ನಿಲ್ಸಿರ್ತಾರೆ. ಸೊ ಬಂಪರ್ ಓಲ್ಡ್ ಇದೆ, ಬಂಪರ್ ಇದೆಯಾ ಅನ್ನೋದೊಂದ್ ಸ್ವಲ್ಪ ಗ್ರಿಪ್ಪಲ್ಲೇ ಇದೆಯಾ ಅನ್ನೋದು ಅದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನೆಕ್ಸ್ಟ್ ನೀವು ಬಂಪರ್ ಹಾಕ್ಸ್ತೀನಿ ಅಂತಂದ್ರು ಬಂಪರ್ ಬಂದು ಒಂದು 6-7 ಸಾವಿರ ಇರುತ್ತೆ, ಪೇಂಟಿಂಗ್ ಒಂದು 4-5 ಸಾವಿರ ಆ ತರ ಇಸ್ಕೊಳ್ತಾರೆ. ಟೋಟಲ್ ಅದೊಂದು 10 ಸಾವಿರ ಬೀಳುತ್ತೆ. ಸೊ ಹಂಗಾಗಿ ಅದೊಂದ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಪ್ರೈಸ್ ನೆಗೋಷಿಯಬಲ್ ಮಾಡಿಸ್ಬೋದು. ಸೊ ಹಂಗಾಗಿ ಅದೊಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ.
ಇನ್ನು ಅದು ಬಿಟ್ರೆ 4 ಪವರ್ ವಿಂಡೋ ಏನಿರುತ್ತೆ ಮತ್ತೆ ಫ್ರಂಟ್ ಟು ಬ್ಯಾಕ್ ಗ್ಲಾಸು ಅದೊಂದು ಸ್ವಲ್ಪ ಚೆಕ್ ಮಾಡಿ. ಅದರಲ್ಲಿ ಬಾರ್ ಕೋಡ್ ಇರುತ್ತೆ ಎಲ್ಲ ಗ್ಲಾಸ್ಗಳನ್ನು. ಆ ಬಾರ್ ಕೋಡಲ್ಲಿ ಏನಾದ್ರು ಎಲ್ಲ ಸೇಮ್ ಇತ್ತು ಬಾರ್ ಕೋಡ್ ನಂಬರ್ ಅಂತಂದ್ರೆ ಏನೂ ಆಗಿಲ್ಲ ಅಂತ. ಬಟ್ ಅದು ಯಾವ್ದಾದ್ರು ಒಂದೇನಾದ್ರು ಒಡೆದೋಗಿದ್ರೆ ಬಾರ್ ಕೋಡ್ ನಂಬರ್ ಚೇಂಜ್ ಇದ್ರೆ ಅದು ಒಡೆದೋಗಿರುತ್ತೆ 100%. ಆ ಜಾಗದಲ್ಲಿ ಒಂದು ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿ. ಒಂದು ಸ್ವಲ್ಪ ಜಾಸ್ತಿ ಡೋರ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಆ ಜಾಗದಲ್ಲಿ ಚೆಕ್ ಮಾಡಿ ಏನಾದ್ರು ಟಿಂಕರಿಂಗ್ ಪೇಂಟಿಂಗ್ ಆಗಿದೆಯಾ ಅಂತ. ಆಗಿದ್ರೆ ಅದೊಂದು ಸ್ವಲ್ಪ ಏನು ಅಂತ ಪ್ರಾಬ್ಲಮ್ ಗೊತ್ತಾಗುತ್ತೆ. ಇಲ್ಲ ನಾರ್ಮಲ್ ಆಗಿ ಏನಾದ್ರು ಬಿದ್ದು ಗ್ಲಾಸ್ ಹೊಡೆದೋಗಿದ್ರೆ ಆ ಥರ ಏನಿದ್ರೂ ಇದಾಗಲ್ಲ. ಅದು ಬಿಟ್ರೆ ಇನ್ನು ನೆಕ್ಸ್ಟ್ ಬಂದು ಬೀಡಿಂಗ್ ಎಲ್ಲ ಚೆಕ್ ಮಾಡಿ ಡೋರ್ ಹತ್ರ. ಅಲ್ಲೇನಾದ್ರು ಪಂಚಿಂಗ್ ಆಗಿರುತ್ತೆ, ಅದೇನಾರ ಇದಾಗಿದೆ ಅಂತ ಸ್ವಲ್ಪ ಪಂಚಿಂಗ್ ಹೋಗಿದೆ ಅಂತ ನೋಡಿ. ಅದೇನಾದ್ರು ಹೋಗಿದ್ರೆ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದಾಗ ಆಲ್ಮೋಸ್ಟ್ ಗಾಡಿ ತಗೊಳ್ದಿರಕ್ಕೆ ಟ್ರೈ ಮಾಡಿ. ನಿಮ್ಗೆ ಇವೆಲ್ಲ ಚೆಕ್ ಮಾಡಕ್ ನಿಮ್ಗೆ ಗೊತ್ತಾಗಲ್ಲ ಎಷ್ಟು ರಿಸ್ಕ್ ಅನ್ಸುತ್ತೆ ಫಸ್ಟ್ ಟೈಮ್ ನಿಮ್ ಗಾಡಿ ತಗೊಳಕ್ ಹೋಗ್ತಾ ಇದ್ದಾರೆ. ದಯವಿಟ್ಟು ಒಬ್ಬ ಮೆಕ್ಯಾನಿಕ್ ಅನ್ನ ಕರ್ಕೊಂಡೋಗಿ. ಒಂದ್ 2,000 ಆಗ್ಬೋದೇನೋ ಒಂದ್ ಮೆಕ್ಯಾನಿಕ್, 1,000-2,000 ಕರ್ಕೊಂಡು ಆಗ್ಬೋದೇನೋ. ಒಂದ್ಸಲ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಇಲ್ಲ ಮೆಕ್ಯಾನಿಕ್ ತೋರಿಸ್ಬಿಟ್ಟು ಗಾಡಿ ತಗೊಳ್ಳೋದು ಆಲ್ಮೋಸ್ಟ್ ಒಳ್ಳೇದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ. ಯಾಕೆಂತಂದ್ರಪ್ಪ ತುಂಬಾ ಖರ್ಚುಗಳಾಗ ಹೋಗ್ತವೆ ಸೆಕೆಂಡ್ಸ್ ಗಾಡಿಗಳಲ್ಲಿ, ಯಾಮಾರ್ಸೋರು ಒಂದ್ ಸ್ವಲ್ಪ ಇರ್ತಾರೆ. ಸೊ ಹಂಗಾಗಿ ನೋಡಿ ಮಾಡಿನ ಗಾಡಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋವಂಥದ್ದು. ಸೊ ನಿಮ್ ಪ್ರೈಸ್ ಬಂದು 6,20,000 ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರು ಈ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಒಂದು 6 ಲಕ್ಷಕ್ಕೆಲ್ಲ ನೀವು ಮಾಡಿಸ್ಕೊಳ್ಬೋದು. 6 ಲಕ್ಷ ಇಲ್ಲ 5,90 ಆ ಥರ ಏನಾರು ಆದ್ರೆ ನಿಮ್ಗೆ ಅರೌಂಡ್ ನಿಮ್ಗೆ ಒಂದು 5 ಲಕ್ಷ ಗಂಟಲು ಲೋನ್ ಆಗುತ್ತೆ. 5-4.5 ಲಕ್ಷನಾರು ಪ್ರೊಫೈಲ್ ಚೆನ್ನಾಗಿದ್ರೆ 5 ಲಕ್ಷ ಗಂಟೆ ಆಗುತ್ತೆ. ಇಲ್ಲಾಂದ್ರೆ 4 ಅಂತೂ 100% ಆಗೇ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಲೋನ್ ಬೇಕಿತ್ತು ಅಂದ್ರೆ ದಯವಿಟ್ಟು ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಕೊಟ್ಟಿರ್ತೀವಿ ಮೇಲ್ಗಡೆಯಲ್ಲಿ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಫ್ರೀ ಆಗಿ ಲೋನ್ ಮಾಡಿಸ್ಕೊಡ್ತೀವಿ. ಯಾವುದೇ ರೀತಿ ಕಮಿಷನ್ ಆಗಲಿ ಏನೂ ಇರಲ್ಲ. ಸೊ ನಿಮ್ದು ಯಾವ್ದಾದ್ರು ಗಾಡಿ ಇತ್ತು ಅಂದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಮೇಲ್ ಐಡಿಗೆ ಫೋಟೋಸ್ ಮತ್ತು ವಿಡಿಯೋಸ್ ಇದ್ರೆ ಕಳಿಸ್ಕೊಡಿ, ನಾವು ಫ್ರೀಯಾಗಿ ಅಪ್ಲೋಡ್ ಮಾಡ್ಕೊಡ್ತೀವಿ. ಇಷ್ಟು ಹೇಳ್ತಾ ನಿಮ್ಗೆ ಏನಾದ್ರು ಈ ಗಾಡಿ ಏನಾದ್ರು ಇಷ್ಟ ಆಯಿತು ಅಂತಂದ್ರೆ ಈ ಸ್ಕ್ರೀನ್ ಶಾಟ್ ತೆಗೆದು ನಮ್ಮ ಮೇಲ್ ಐಡಿಗೆ ಕಳಿಸಿ ನಾವು ಕಂಪ್ನಿ ಗಾಡಿ ಓನರ್ದು ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.